2 years ಇಂದ ಬರ್ತಾ ಇದ್ದೀನಿ. I am a fan from past 12 years. I've been coming here for around 1 year. I've been coming since I've been in Mysore for the last 2.5 years. ನಾನು ಇಲ್ಲಿ ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ, ಒಂದು 2-3 ವರ್ಷದಿಂದ. He was just opposite to Loyal World with a small shop. ಜಿಲೇಬಿ ತುಂಬ ಚೆನ್ನಾಗಿರುತ್ತೆ. Basically, we get good samosas here and hot jalebis. It is most famous for its jalebis and samosa. I really like the taste. ತುಂಬ ಚೆನ್ನಾಗಿರುತ್ತೆ. ಹಾಟ್ ಜಲೇಬೀಸ್ ಅಂತೂ ಇಲ್ಲಿ ತುಂಬ ಫೇಮಸ್, ಬಿಸಿ ಬಿಸಿಯಾಗಿ ಸಿಗುತ್ತೆ. And I like all his items, so especially samosa masala and hot jalebis. Samosa I definitely like the best. ಅದರ್ ಸ್ಪೆಷಾಲಿಟೀಸ್ ಕಟ್ಲೆಟ್ ಆ್ಯಂಡ್ ಮಸಾಲ ಕಟ್ಲೆಟ್. ದೈಪುರಿ ಅಂತೂ ತುಂಬಾ ಫೇಮಸ್ಸು. ನಮಸ್ತೆ ವೀಕ್ಷಕರೇ, ಮೈಸೂರ ಪಾಕ ಪ್ರೋಗ್ರಾಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಶುಕ್ರವಾರದ ದಿವಸ ಅಪರೂಪಕ್ಕೆ ಆಫೀಸ್ಗೆ ರಜಾ ಹಾಕಿ ಬಂದೆ. ನಮ್ಮ ಚಂದನ್ ಅವರು ಯಾವುದಾದ್ರು ಒಂದು ಸೆಂಟ್ರನ್ನ ರಿವ್ಯೂ ಮಾಡೋಣ ಬಾ ಅಂತಂದ. ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ, ಭಾಳ ಚಳಿ ಆಗ್ತಿತ್ತು. ಯಾವುದಾದ್ರು ಒಳ್ಳೆ ಚಾಟ್ ಸೆಂಟ್ರಿಗೋ ಇಲ್ಲ ಅಂತಂದರೆ ಸಮೋಸ ಸೆಂಟ್ರಿಗೋ ಹೋಗೋಣ ಅಂತಂದಪ್ಪ. ಥಟ್ ಅಂತ ಕೆ ಡಿ ರೋಡ್ ಕರ್ಕೊಂಬಂದ. ಇಲ್ಲಿ ಒಂದು ಒಳ್ಳೆ ಸಮೋಸ, ಜಿಲೇಬಿ ಮತ್ತು ಕಚೋರಿ ಮಾಡೋ ಸೆಂಟ್ರ್ ಇದೆ, ಗುಪ್ತಾ ಚಾಟ್ ಸೆಂಟರ್ಸ್ ಅಂತ. ಇಲ್ಲಿ ಓನರು ಸಂದೇಶ್ ಕುಮಾರ್ ಗುಪ್ತಾ ಅಂತ ಅಂದ್ಬಿಟ್ಟು ಬಿಹಾರಿಂದ. ಬನ್ನಿ ಅವ್ರ ಹತ್ರನೇ ನೇರವಾಗಿ ಮಾತಾಡಿಸಿ ಇವರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಯಾವಾಗ ಶುರು ಮಾಡಿದ್ರು ಎಲ್ಲ ಕೇಳೋಣಂತೆ. ಬನ್ನಿ. ವರ್ಷದಿಂದ ಈ ಇದನ್ನ ಅಂಗಡಿನ ನಡೆಸ್ಕೊಂಡು ಬರ್ತಾ ಇದ್ದೀರಾ? ಲಾಸ್ಟ್ 13 ಇಯರ್, 12 to 13. ಓಕೆ. ಏನು ಇಲ್ಲಿ ಸ್ಪೆಷಾಲಿಟಿ ಏನೇನು ಮತ್ತು ಐಟಮ್ಸ್ ಏನೇನು ಮಾಡ್ತೀರಾ? ಜಿಲೇಬಿ, ಕಟ್ಲೆಟ್ ಎಲ್ಲ ಒಂದು ಜನ ಜಾಸ್ತಿ ಇಷ್ಟಪಡ್ತಾರೆ ಇದೆಯಾ ಸರ್. ಮತ್ತು ಮಸಾಲ ಪುರಿ, ಪಾನಿಪುರಿ, ಕಚೋರಿ ಮಾಡ್ತಾ ಇದ್ದೀವಿ, ಇವಾಗ ಸ್ಟಾಪ್ ಮಾಡಿದ್ದೀವಿ. ನಿಮ್ಮ ಜಿಲೇಬಿನಲ್ಲಿ ಏನು ಸ್ಪೆಷಲ್ ಅಂತ ನಿಮ್ಗೆ ಅನ್ಸುತ್ತೆ? ಅದು ಕಸ್ಟಮರ್ ಹೇಳಬೇಕು, ನಾವು ಹೇಳೋದಕ್ಕಿಂತ ತಿಂದಿರೋರಿಗೆ ಗೊತ್ತಾಗುತ್ತೆ, ಯಾಕಂದರೆ ಎಲ್ಲ ಕಡೆ ತಿಂದಿರ್ತಾರಲ್ಲ. ಮತ್ತು ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬಂದ್ರಿ? ನಿಮ್ಗೆ ಯಾಕೆ ಇದು ಮಾಡಬೇಕು ಅಂತ ಅನಿಸ್ತು? ಸ್ವಲ್ಪ ಡೀಟೇಲ್ ಆಗಿ. ಇದು ಆ್ಯಕ್ಚುಲಿ ನಮ್ಮ ಬೇಸಿಕ್ ಬಿಸ್ನೆಸ್ಸು, ನಮ್ಮ ತಂದೆ ಬಿಸ್ನೆಸ್ ಎಲ್ಲ. ಇದು ಆ್ಯಕ್ಚುಲಿ ನಮ್ಮ ಊರಲ್ಲಿ ಎಲ್ಲ ಇದಕ್ಕೆ ಹಲ್ವಾಯಿ ಅನ್ನೋದು. ಓಕೆ, ನಾವು ಇಲ್ಲಿ ಬಂದಿದ್ದು ಆ್ಯಕ್ಚುಲಿ ಸ್ಟಡಿಗೋಸ್ಕರ ಬಂದಿದೆ. ಸ್ಟಡಿ ಮಾಡೋಕ್ಕಾಗಿಲ್ಲ, ನಮ್ಮ ಬ್ರದರ್ನೆಲ್ಲ ಕರ್ಕೊಂಡು ಬಂದಿದ್ರು ಇಲ್ಲಿಗೆ. ಮಂಡಿ ಮಹಲದಲ್ಲಿ ಇದ್ದಾರೆ. ಸ್ಟಡಿ ಮಾಡೋಕ್ಕಾಗದೆ ನೆಕ್ಸ್ಟು ಇನ್ನೇನು ಮಾಡೋದು, ಇದೇ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀವಿ. ಲಾಸ್ಟ್ 30 ಇಯರ್ ಬ್ಯಾಕ್ ನಾವು ಬಂದಿದ್ದು ಮೈಸೂರು. ಬಂದಾದ್ಮೇಲೆ ಅಲ್ಲೇ ನಾವು ಆ್ಯಕ್ಚುಲಿ ಬೇಸಿಕಲ್ಲಿ ಗಾಡಿಯಿಂದ ಶುರು ಮಾಡಿದ್ದು. ಆವಾಗ ಲಾಯಲ್ ವರ್ಲ್ಡ್ ಇರಲಿಲ್ಲ. ಲಾಯಲ್ ವರ್ಲ್ಡ್ ಅಪೋಸಿಟ್ ನಾನು ಗಾಡಿ ಹಾಕ್ತಾಯಿದ್ದು. ಗಾಡಿ ಹಾಕ್ಬಿಟ್ಟು ಜೊತೆಲಿ ಅದು ಇದು ಎರಡು ಜೊತೆಲಿ ಮಾಡ್ತಾಯಿದ್ವಿ. ಅನಂತರ ಈಗ ಲಾಸ್ಟ್ 3-4 ಇಯರ್ಸ್ ವರ್ಕರ್ ಪ್ರಾಬ್ಲಮ್ ಇರೋದ್ರಿಂದ ಗಾಡಿ ವಂಡಪ್ ಮಾಡೋಂಗಾಗೋಯ್ತು. ಸೊ ವೀಕ್ಷಕರೇ, ಒಂದ್ಸರಿ ಜಿಲೇಬಿನ ಟೇಸ್ಟ್ ಮಾಡೋಣಂತೆ, ಆಮೇಲೆ ಸಂಜೆ ಅವ್ರ ಹತ್ರ ಡೀಟೇಲ ಮಾತಾಡೋಣ. ಸೊ ವೀಕ್ಷಕರೇ, ಈಗ ತಾನೇ ಬಿಸಿ ಬಿಸಿ ಜಿಲೇಬಿನ ಫುಲ್ ಪ್ಲೇಟ್ ತುಂಬ ಹಾಕ್ಕೊಟ್ಟಿದ್ದಾರೆ. ಪ್ಲೇಟ್ ತುಂಬ ತುಂಬಿದ ಜಿಲೇಬಿಯಿಂದ ತೆಕ್ಕೊಟ್ರು. ಇನ್ನೊಂದು 2 ನಿಮಿಷ ಎಲ್ಲ ಖಾಲಿಯಾಗಿರುತ್ತೆ. ಅಲ್ಲಿವರೆಗೆ ನಾವು ಇದನ್ನ ಖಾಲಿ ಮಾಡೋಣ ಅಂತ. ನೀವು ಅಂದ್ಕೊಂಡು ಇರಲ್ಲ, ಅಷ್ಟು ಬಿಸಿ ಇದೆ, ಅಷ್ಟು ಫ್ರೆಶ್ ಇದೆ. ಬಿಸಿ ಜಿಲೇಬಿ ತಿನ್ನೋ ಮಜಾ ಇಷ್ಟೊಂದಿರುತ್ತೆ ಅಂತ ನನಗೆ ದೇವರಾಣೆ ಗೊತ್ತಿರಲಿಲ್ಲ. ಇವತ್ತೇ ಫಸ್ಟ್ ಟೇಸ್ಟ್ ಮಾಡ್ತಿರೋದು ಬಿಸಿ ಜಿಲೇಬಿನ. ತುಂಬ ಕ್ರಿಸ್ಪಿ ಆಗಿದೆ, ಸ್ವೀಟ್ನೆಸ್ಸು ತುಂಬ ಹದವಾಗಿದೆ. ಸೂಪರ್. ಸೊ ದ ನೆಕ್ಸ್ಟ್ ಐಟಮ್ ಈಸ್, ಓಹೋ, ಇದು ಸುಮಾರು ಮೆನುನಲ್ಲಿ ಐಟಮ್ಸ್ಗಳಿದೆ. ಕಟ್ಲೆಟ್ಟು ಸಾಮಾನ್ಯವಾಗಿ ಎಲ್ಲೂ ಸಿಗೋದಿಲ್ಲ, ಅಂದರೆ ಎಲ್ಲ ಕಡೆ ಚೆನ್ನಾಗಿ ಸಿಗೋದಿಲ್ಲ. ವೈ ಡೋಂಟ್ ವಿ ಟೇಸ್ಟ್ ಕಟ್ಲೆಟ್? ಕಮ್ ಆನ್. ಕಟ್ಲೆಟ್ ಇಸ್ ಟು ಗುಡ್. ಮಸಾಲೆನೂ ಸಹ ತುಂಬ ಚೆನ್ನಾಗಿದೆ. ಅದಕ್ಕೆ ಹೇಳಬೇಕು ಅಂದರೆ ಇಟ್ಸ್ ವೆರಿ ಜಿನಿಯನ್. ದೆನ್ ಸ್ವಲ್ಪ ದಹಿ ಹಾಕಿದ್ದಾರೆ, ಒಳ್ಳೆ ಟ್ಯಾಂಜಿಸ್ ಟೇಸ್ಟ್ ಕೊಡ್ತಾ ಇದೆ. ಗಾರ್ನಿಷಿಂಗ್ ತುಂಬ ಚೆನ್ನಾಗಿದೆ, ಟಾಪಿಂಗ್ ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ಇದ್ದವರು ಒಂದು ಸಾರಿನಾರು ಬಂದು ಇಲ್ಲಿ ತಿನ್ನಲೇಬೇಕು, ಅದು ಮಾತ್ರ ನಿಜ.
ಕೆಲಸದಲ್ಲಿ ಶ್ರದ್ಧೆ ಆಸಕ್ತಿ ಇದ್ದರೆ ಎಂಥವ್ರು ಸಕ್ಸೀಡ್ ಆಗ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಯಾಕೆಂದರೆ ಒಂದು ಸಣ್ಣ ಗಾಡಿಯಿಂದ ಹಿಡಿದು KD ರೋಡ್ನಲ್ಲಿ ಒಂದು ಅಂಗಡಿ ಇಡೋ ಮಟ್ಟಿಗೆ ಇವರು ಬೆಳೆದಿದ್ದಾರೆ. ಫಾಸ್ಟ್ ಫುಡ್ ಅನ್ನೋದು ಇಲ್ಲಿ ಅಕ್ಷರಶಃ ಫಾಸ್ಟ್ ಫುಡ್ ಆಗಿದೆ. ಯಾಕೆ ಅಂತಂದರೆ ಬಿಸಿ ಬಿಸಿ ಸಮೋಸ ಜಿಲೇಬಿ ಏನೇ ಮಾಡಿಟ್ರೂ 2 ನಿಮಿಷದಲ್ಲಿ ಮಂಗಮಯ ಆಗುತ್ತೆ. ಇನ್ನೊಂದು ವಿಷಯ ಖುಷಿಯಾಗಿದ್ದು ಅಂತಂದರೆ ಇಲ್ಲಿ ಪಾರ್ಸಲ್ ಮಾಡಲಿಕ್ಕೆ ಪೇಪರ್ ಕವರ್ಸ್ನ ಯೂಸ್ ಮಾಡ್ತಾರೆ, ಪ್ಲಾಸ್ಟಿಕ್ ಕವರ್ಸ್ನ ಯೂಸ್ ಮಾಡೋದಿಲ್ಲ. ಈ ಪ್ರೋಗ್ರಾಮ್ನ ನೋಡಿದವರು ದಯವಿಟ್ಟು ಇಲ್ಲಿಗೆ ಒಂದು ಸರಿ ಬನ್ನಿ, ಟೇಸ್ಟ್ ಮಾಡಿ, ರಿವ್ಯೂ ಮಾಡಿ, ಮತ್ತು ನಮ್ಮ ಪ್ರೋಗ್ರಾಮ್ನಲ್ಲಿ ಕಾಮೆಂಟ್ ಕೊಡಿ. ಹಾಗೂ ನಮ್ಮ ಮೈಸೂರ ಪಾಕ ಪ್ರೋಗ್ರಾಮ್ನ ಯಾವಾಗಲೂ ನೋಡ್ತಾ ಇರಿ. ಥ್ಯಾಂಕ್ ಯು.